ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಮ್ಮ ಭೂಮಿ ವಿಸ್ಮಯಗಳ ಆಗರ. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇವತ್ತಿಗೂ ಕೂಡ ಮನುಷ್ಯನಿಗೆ ಸಂಪೂರ್ಣವಾಗಿ ಸಾಧ್ಯ ಆಗಿಲ್ಲ. ಸಮುದ್ರದ ಆಳದಲ್ಲಿನ ಪರಿಸ್ಥಿತಿಯ ಬಗ್ಗೆ ಸ್ಪಷ್ಟ ಚಿತ್ರಣ ನಮಗೆ ಗೊತ್ತಿಲ್ಲ. ಹವಾಮಾನದ ಬಗ್ಗೆ ಅರಿವಿಲ್ಲ. ಒಮ್ಮೆ ಪ್ರಕೃತಿ ಮುನಿದು ನಿಂತರೆ ಅದನ್ನು ಎದುರಿಸುವ ದಾರಿ ಕೂಡ ನಮಗೆ ಗೊತ್ತಿಲ್ಲ. ಪ್ರಕೃತಿಯ ಬಗ್ಗೆ ನಮ್ಮ ವಿಜ್ಞಾನಿಗಳು ಅರ್ಥ ಮಾಡ್ಕೊಂಡಿದ್ದಕ್ಕಿಂತ ಅವರಿಗೆ ಅರ್ಥವಾಗಬೇಕಾದ್ದು ಬಹಳಷ್ಟಿದೆ. ಗೆಳೆಯರೆ, ಇವತ್ತು ವಿಜ್ಞಾನ ಏನು ಹೇಳುತ್ತೆ ಅದು ಇವತ್ತಿಗೆ ಸತ್ಯ. ಆದರೆ ನಾಳೆಯೂ ಅದೇ ನಿಜ ಆಗಿರಬೇಕು ಅಂತೇನಿಲ್ಲ. ಈಗ ನೋಡಿ, ಭೂಮಿ ಚಲಿಸುತ್ತೆ, ಸೂರ್ಯ ಸ್ಥಿರ ಅಂತ ನಮ್ಮ ವಿಜ್ಞಾನ ನಮಗೆ ಹೇಳ್ತು. ನಾವು ಹೌದು ಅಂದ್ವಿ. ಆದರೆ ಆ ನಂತರ ಗೊತ್ತಾಗಿದ್ದೇನಪ್ಪ ಅಂದರೆ, ಈ ಬ್ರಹ್ಮಾಂಡದಲ್ಲಿ ಯಾವುದೂ ಸ್ಥಿರ ಅಲ್ಲ, ಎಲ್ಲದಕ್ಕೂ ಕೂಡ ಒಂದು ಚಲನೆ ಇದೆ ಅಂತ. ಅಂದರೆ ಭೂಮಿ ಚಲಿಸಿದ ಹಾಗೆ ಸೂರ್ಯ ಕೂಡ ಚಲನೆಯನ್ನ ಹೊಂದಿರ್ತಾನೆ. ಇಲ್ಲಿ ಯಾವುದೂ ನಿಂತ ಕಡೆ ನಿಂತಿರೋದಿಲ್ಲ. ಇನ್ನು ನಮ್ಮ ಭೂಮಿ ಅದು ಚಪ್ಪಟೆಯಾಗಿದೆ ಅಂತ ಸಾಕಷ್ಟು ವರ್ಷಗಳ ಕಾಲ ಜನ ನಂಬಿದ್ರು. ಭೂಮಿ ಚಪ್ಪಟೆಯಾಗಿದೆ ಅನ್ನೋದನ್ನ ನಂಬಿದ್ದ ಕಾರಣಕ್ಕೇನೆ ಯುರೋಪಿಯನ್ನರಿಗೆ ಭಾರತವನ್ನು ಹುಡುಕೋದು ತುಂಬಾ ಕಷ್ಟ ಕೂಡ ಆಯಿತು. ಆದರೆ ಆ ನಂತರ ಭೂಮಿ ಚಪ್ಪಟೆಯಾಗಿಲ್ಲ, ಅದು ದುಂಡಗಿದೆ ಅಂತ ಹೇಳಿದರು. ಅದಾದ ನಂತರ ಇಲ್ಲ ಅದು ದುಂಡಿಗೆ ಅಂದರೆ ಪೂರ್ತಿ ದುಂಡಿಗೂ ಅಲ್ಲ, ಒಂಥರ ಗೋಳಾಕಾರದಲ್ಲಿದೆ, ಅದಕ್ಕೆ 2 ಧ್ರುವಗಳಿವೆ ಅಂತ ವಿಜ್ಞಾನ ಜಗತ್ತು ಹೇಳ್ತು. ಈ ಮಾತನ್ನು ಋಗ್ವೇದದಲ್ಲಿ ಸಹಸ್ರಾರು ವರ್ಷಗಳ ಹಿಂದೆನೇ ಹೇಳಿದರು. ಆದರೆ ಅದು ವೇದ ನೋಡಿ, ಸೈನ್ಸ್ ಅಲ್ವಲ್ಲ. ಹೀಗಾಗಿ ಆಧುನಿಕ ಜಗತ್ತು ಅದನ್ನು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಈಗ ಅದು ನಿಜ ಅಂತ ವಿಜ್ಞಾನ ಜಗತ್ತು ಹೇಳ್ತಾ ಇದೆ. ಇನ್ನು ಈ ಭೂಮಿ ಗೋಳಾಕಾರವಾಗಿದೆ ಅಲ್ವಾ, ಹಾಗಿದ್ದ ಮೇಲೆ ನಮಗೆ ಯಾಕದು ಚಪ್ಪಟೆಯಾಗಿ ಕಾಣುತ್ತೆ? ಗೆಳೆಯರೆ, ಈ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನವನ್ನು ನಾವು ಈ ವಿಡಿಯೋದಲ್ಲಿ ಮಾಡೋಣ. ಸ್ನೇಹಿತರೆ, ಈ ಭೂಮಿಯ ಆಕಾರ ಹೇಗಿದೆ ಅನ್ನೋದನ್ನು ಪತ್ತೆ ಮಾಡೋದಕ್ಕೆ ಈ ಹಿಂದಿನ ಜನಾಂಗ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತು. ಅದರಲ್ಲಿ ಚೈನಾದವರು ಮಾಡಿದ ಪ್ರಯತ್ನಗಳ ಬಗ್ಗೆ ನಮಗೆ ತರಾವರಿ ಕಥೆಗಳು ಕೇಳಿ ಬರುತ್ತವೆ. ಚೈನಾದ ರಾಜನೊಬ್ಬ ಭೂಮಿ ಹೇಗಿದೆ ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಒಂದಷ್ಟು ಆಸ್ಥಾನ ವಿದ್ವಾಂಸರನ್ನ ಕಳುಹಿಸಿಕೊಡ್ತಾನೆ. ಅವರು 4 ದಿಕ್ಕುಗಳಿಗೆ ಹೋಗ್ತಾರೆ. ಒಂದು ತಂಡಕ್ಕೆ ಬೆಟ್ಟ ಗುಡ್ಡಗಳು ಸಿಗುತ್ತವೆ, ಮತ್ತೊಂದು ತಂಡಕ್ಕೆ ನೀರು ಸಿಗುತ್ತೆ, ಕೆಲವರಿಗೆ ಸಮತಟ್ಟಾದ ಭೂಮಿ ಸಿಗುತ್ತೆ. ಹೀಗೆ ಸುತ್ತಾಡಿಕೊಂಡು ಬಂದವರು ಆ ನಂತರ ಒಂದು ಕಡೆ ಸೇರಿ ತಮ್ಮ ಅನುಭವಗಳನ್ನು ಹೇಳ್ತಾ ಹೋಗ್ತಾರೆ. ಭೂಮಿ ಒಂದು ಭಾಗದಲ್ಲಿ ಎತ್ತರವಾಗಿದೆ ಅಂತ ಕೆಲವರು ಹೇಳ್ತಾರೆ, ಚಪ್ಪಟೆಯಾಗಿದೆ ಅಂತ ಮತ್ತೆ ಕೆಲವರು ಹೇಳ್ತಾರೆ, ಇಲ್ಲ ಭೂಮಿ ನೀರಿನ ಕಡೆಗೆ ಬಾಗಿದೆ ಅಂತ ಮತ್ತೆ ಕೆಲವರು ಹೇಳ್ತಾರೆ. ಅವ್ರು ಹೋಗಿದ್ದೇ ಭೂಮಿ ಹೇಗಿದೆ ಅನ್ನೋದನ್ನ ಪತ್ತೆ ಮಾಡೋದಕ್ಕೆ. ಹೀಗಾಗಿ ಅದರ ಬಗ್ಗೆ ಒಂದು ವರದಿಯನ್ನು ಸಿದ್ಧಪಡಿಸಿ ರಾಜನಿಗೆ ಕೊಡಬೇಕಲ್ವಾ. ಸೊ ಎಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ದೇವರು ಭೂಮಿಯನ್ನು ರಚನೆ ಮಾಡಿದಾಗ ಆಕಾಶವನ್ನು ಕೂಡ ಸೃಷ್ಟಿ ಮಾಡ್ದ. ಅವೆರಡೂ ಒಂಥರ ಸ್ಟೇಜ್ ಹಾಕಿ ಅದರ ಮೇಲೆ ಶಾಮಿಯಾನ ಹಾಕ್ತಾರಲ್ಲ, ಹಾಗಿದ್ವು. ಆದರೆ ಒಂದು ದುಷ್ಟ ಡ್ರ್ಯಾಗನ್ ಬಂತು, ಅದು ಸ್ಟೇಜಿನ ಒಂದು ಭಾಗದ ಕಾಲುಗಳನ್ನು ಕಿತ್ಕೊಂಡು ಹೋಯಿತು. ಅದಾದ ನಂತರ ಭೂಮಿ ಒಂದು ಕಡೆಗೆ ಬಾಗಿದಂತಾಯಿತು. ಈಗ ಭೂಮಿ ಒಂದು ಕಡೆಗೆ ಬಾಗಿದೆ, ಇನ್ನೊಂದು ಬದಿಯಲ್ಲಿ ಎತ್ತರ ಇದೆ, ಬಾಗಿದ ಕಡೆ ನೀರಿದೆ, ಅದು ಭೂಮಿಗಿಂತ ಕೆಳಗಿದೆ. ಅಂದರೆ ಭೂಮಿ ಕಾಲು ಮುರಿದ ಸ್ಟೇಜು ಮತ್ತು ಆಕಾಶ ಅದರ ಮೇಲೆ ಹಾಕಲಾದ ಶಾಮಿಯಾನ ಥರ ಇದೆ ಅನ್ನೋ ವರದಿಯನ್ನು ಅವರು ರಾಜನಿಗೆ ಕೊಟ್ಟರು. ಬಹಳಷ್ಟು ವರ್ಷಗಳ ಕಾಲ ಚೈನಾ ಇದನ್ನೇ ನಂಬಿತ್ತು. ಆನಂತರ ಅವರಲ್ಲಿಂದ ಮುಂದೆ ಕೂಡ ಅನ್ವೇಷಣೆಗಳನ್ನು ಶುರು ಮಾಡಿದರು. ಭಾರತಕ್ಕೆ ಬಂದರು, ಬೇರೆ ಬೇರೆ ದೇಶಗಳನ್ನು ನೋಡಿದರು. ಅದಾದ ಮೇಲೆ ಅವರಿಗೆ ಇನ್ನಷ್ಟು ಪ್ರಪಂಚ ಜ್ಞಾನ ಕೂಡ ಬಂತು. ಇದು ಚೈನಾದ ಅನ್ವೇಷಣಾ ಇತಿಹಾಸದಲ್ಲಿ ದಾಖಲಾಗಿರುವ ಒಂದು ಕಥೆ. ಗೆಳೆಯರೆ, ಚೈನಾ ಮಾತ್ರ ಅಲ್ಲ, ಜಗತ್ತಿನ ನಾನಾ ದೇಶಗಳಲ್ಲಿನ ಜನ ಭೂಮಿ ಚಪ್ಪಟೆಯಾಗಿದೆ ಅಂತಲೇ ಭಾವಿಸಿದ್ರು, ಭಾರತವನ್ನು ಹೊರತುಪಡಿಸಿ. ಭಾರತದಲ್ಲಿ ನಮ್ಮ ಅತಿ ಪುರಾತನ ಗ್ರಂಥಗಳು ಅಂದರೆ ಸಾವಿರಾರು ವರ್ಷಗಳ ಹಿಂದಿನ ಗ್ರಂಥಗಳಲ್ಲೇ ಭೂಗೋಳ ಅನ್ನೋ ವರ್ಣನೆ ಇದೆ. ಐರೋಪ್ಯರು ಭೂಮಿ ಚಪ್ಪಟೆಯಾಗಿದೆ ಅಂತ ನಂಬಿದ್ದ ಕಾಲಕ್ಕೆ ಭಾರತ ಖಗೋಳ ವಿಜ್ಞಾನವನ್ನು ಅಧ್ಯಯನ ಮಾಡಿ ಆಗಿತ್ತು. ಇನ್ನು ನಂತರದ ಕಾಲದಲ್ಲಿ ಜಗತ್ತು ಸಾಕಷ್ಟು ಸಂಶೋಧನೆಗಳನ್ನು ಮಾಡ್ತಾ ಹೋಯಿತು. ಅವರಿಗೆ ಭೂಮಿಯ ಆಕಾರ ಹೇಗಿದೆ ಅನ್ನೋದು ಗೊತ್ತಾಯಿತು. ಧ್ರುವಗಳಲ್ಲಿ ಭೂಮಿಯ ಅಳತೆಗೂ ಭೂಮಧ್ಯದಲ್ಲಿನ ಅಳತೆಗೂ ಸಾಕಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನು ಅವರು ಅರ್ಥ ಮಾಡಿಕೊಂಡ್ರು. ಅದಕ್ಕೆ ಕಾರಣ ಭೂಮಿಯ ಚಲಿಸುವಿಕೆ ಅನ್ನೋದು ಕೂಡ ಗೊತ್ತಾಯಿತು. ಸಾಮಾನ್ಯವಾಗಿ ನಾವು ಯಾವುದೇ ವಸ್ತುವನ್ನು ಜೋರಾಗಿ ತಿರುಗಿಸಿದಾಗ ಅದರ ಮಧ್ಯಭಾಗ ಹೇಗೆ ದೊಡ್ಡದಾಗುತ್ತೋ ಹಾಗೇನೆ ಈ ಭೂಮಿಯ ಮಧ್ಯಭಾಗ ಅಂದರೆ ಈಕ್ವಟಾರ್ಗಳು ದೊಡ್ಡದಾಗಿ ಕಾಣುತ್ತವೆ. ಇದೆಲ್ಲ ಸರಿ, ಆದರೆ ನಮ್ಮ ಕಣ್ಣಿಗೆ ಮಾತ್ರ ಭೂಮಿ ಯಾಕೆ ಸಮತಟ್ಟಾಗಿ ಕಾಣುತ್ತೆ? ಗೋಳಾಕಾರದಲ್ಲಿರೋ ಭೂಮಿ ನಮ್ಮ ಕಣ್ಣಿಗೆ ಚಪ್ಪಟೆಯಾಗಿ ಕಾಣೋದಕ್ಕೆ ಕೂಡ ಒಂದಷ್ಟು ಕಾರಣಗಳನ್ನು ವಿಜ್ಞಾನಿಗಳು ಹುಡುಕಿದ್ದಾರೆ. ಒಬ್ಬ ಮನುಷ್ಯ ಸಾಮಾನ್ಯ ದೃಷ್ಟಿಯಲ್ಲಿ 3 ಮೈಲಿಗಳಷ್ಟು ದೂರವನ್ನು ಮಾತ್ರ ನೋಡೋದಕ್ಕೆ ಸಾಧ್ಯ ಆಗತ್ತಂತೆ. ಅದು ನಮ್ಮ ಕಣ್ಣು ಚೆನ್ನಾಗಿದ್ರೆ ಮಾತ್ರ. ಆ ಬಳಿಕ ದೃಷ್ಟಿ ಬ್ಲರ್ ಆಗ್ತಾ ಹೋಗುತ್ತೆ, ಮುಂದೆ ಏನಿದೆ ಅನ್ನೋದು ಸರಿಯಾಗಿ ಕಾಣೋದಿಲ್ಲ. ಹೀಗಾಗಿ ಭೂಮಿಯ ಕರ್ವ್ ನಮ್ಮ ಬರಿ ಕಣ್ಣಿಗೆ ಕಾಣೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಭೂಮಿ
52 ಮಿಲಿಯನ್ ಕಿಲೋಮೀಟರ್ಗಳಷ್ಟು ಅಗಲ ಇದೆ. ನಾವು ನೋಡೋದಕ್ಕೆ ಸಾಧ್ಯವಾಗೋದು ಬರೀ 3 ಮೈಲಿ ಮಾತ್ರ. ಹೀಗಿರುವಾಗ ಆ ಡೊಂಕು ನಮ್ಮ ಕಣ್ಣಿಗೆ ಹೆಂಗೆ ತಾನೇ ಕಾಣೋದಕ್ಕೆ ಸಾಧ್ಯ? ಹಾಗಾದ್ರೆ ಎತ್ತರಕ್ಕೆ ಹೋಗಿ ನಿಂತು ನೋಡಿದ್ರೆ ಕಾಣಬೇಕಲ್ವಾ? ಹೌದು, ಆದರೆ ಎತ್ತರ ಅಂದರೆ ಎಷ್ಟು? ಜಗತ್ತಿನ ಅತಿ ಎತ್ತರದ ಪರ್ವತ ಅಂತ ಕರೆಸಿಕೊಳ್ಳುವ ಮೌಂಟ್ ಎವರೆಸ್ಟ್ನಷ್ಟು ಎತ್ತರಕ್ಕೆ ಹೋದರೂ ಕೂಡ ನಮಗೆ ಭೂಮಿ ಚಪ್ಪಟೆಯಾಗಿಯೇ ಕಾಣೋದು. ಅಂದರೆ 29,035 ಅಡಿಗಳಷ್ಟು ಮೇಲಕ್ಕೆ ಹೋದರೂ ನಮಗೆ ಭೂಮಿ ದುಂಡಿಗೇನು ಕಾಣೋದಿಲ್ಲ, ಅದು ಚಪ್ಪಟೆಯಾಗಿ ಕಾಣ್ತಾ ಇರುತ್ತೆ. ಹಾಗಾದರೆ ನಾವು ಈ ಭೂಮಿ ಗೋಳಾಕಾರದಲ್ಲಿದೆ ಅನ್ನೋದನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ವಾ? ಗೆಳೆಯರೆ, ನಮ್ಮ ಭೂಮಿಯ ಆಕಾರವನ್ನು ನೋಡಬೇಕು ಅಂದರೆ ನೆಲಮಟ್ಟದಿಂದ ಸರಿಸುಮಾರು 6 ಮೈಲಿಗಳಷ್ಟು ಎತ್ತರಕ್ಕೆ ನಾವು ಹೋಗಬೇಕು. ಆಗ ಈ ಭೂಮಿ ಗೋಳಾಕಾರದಲ್ಲಿರೋ ಹಾಗೆ ನಮಗೆ ಕಾಣುತ್ತೆ. ಕೆಲವೊಮ್ಮೆ ಈ ದೊಡ್ಡ ದೊಡ್ಡ ವಿಮಾನಗಳು ತಮ್ಮ ಗರಿಷ್ಠ ಎತ್ತರದಲ್ಲಿ ಹಾರಾಟ ಮಾಡುತ್ತವಲ್ವಾ, ಆ ಸಂದರ್ಭದಲ್ಲಿ ಭೂಮಿಯ ಕರ್ವನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದು ಕೂಡ ಮೋಡಗಳ ಅಡೆತಡೆಗಳಿಲ್ಲದೆ ಇದ್ದ ಪಕ್ಷದಲ್ಲಿ ಮಾತ್ರ. ಇದನ್ನು ಹೊರತುಪಡಿಸಿ ನಾವು ಸ್ಪೇಸ್ ಅಥವಾ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋದರೆ ಅಲ್ಲಿಂದ ನಮ್ಮ ಭೂಮಿಯನ್ನು ಗೋಳಾಕಾರದಲ್ಲಿ ನೋಡಬಹುದು. ಹೇಗೆ ಭೂಮಿಯ ಮೇಲೆ ನಿಂತರೆ ಚಂದ್ರ ದುಂಡಕ್ಕೆ ಕಾಣ್ತಾನೋ ಅದೇ ಥರ ಸ್ಪೇಸ್ ಸ್ಟೇಷನ್ನಲ್ಲಿ ನಿಂತು ನೋಡಿದರೆ ಭೂಮಿ ಗೋಳಾಕಾರವಾಗಿ ಕಾಣುತ್ತೆ. ಸೊ ಭೂಮಿಯಿಂದ ದೂರ ಹೋದಷ್ಟು ನಮಗೆ ಭೂಮಿ ದುಂಡಗಿದೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲದೆ ಇದ್ರೆ ನಾವು ಚಪ್ಪಟೆಯಾಗಿರೋ ಭೂಮಿಯನ್ನೇ ನೋಡಬೇಕು. ಇನ್ನು ಅಷ್ಟೊಂದು ಎತ್ತರಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದರೂ ಭೂಮಿಯ ಆಕಾರವನ್ನು ನಾವು ಅರ್ಥ ಮಾಡ್ಕೋಬೇಕು ಅನ್ನೋದಾದರೆ ನಮಗೆ ಇನ್ನೂ ಒಂದು ದಾರಿ ಕೂಡ ಇದೆ, ಅದು ಸಮುದ್ರ. ಸಾಮಾನ್ಯವಾಗಿ ಸಮುದ್ರದಲ್ಲಿ ಸಂಚರಿಸುವ ಹಡಗುಗಳು ಅದರಲ್ಲಿನ ಸಿಬ್ಬಂದಿಗೆ ಭೂಮಿಯ ಗೋಳಾಕಾರದ ಅನುಭವ ಆಗಿರುತ್ತೆ. ಯಾಕೆಂದರೆ ಅವರ ವಿಸಿಬಿಲಿಟಿ ಭೂಮಿ ಮೇಲಿನ ವಿಸಿಬಿಲಿಟಿಗಿಂತ ಸ್ವಲ್ಪ ಹೆಚ್ಚಿರುತ್ತೆ. ಅಲ್ಲಿ ಒಂದಷ್ಟು ಎಕ್ವಿಪ್ಮೆಂಟ್ಗಳನ್ನು ಅವರು ಬಳಸ್ತಾರೆ. ಆ ಮೂಲಕ ದೂರದಲ್ಲಿನ ಹಡಗುಗಳು ತಗ್ಗಿನಿಂದ ಮೇಲಕ್ಕೆ ಬರೋ ಥರ ಕಾಣುತ್ತೆ. ಅಲ್ಲಿ ಮಾತ್ರ ನಮಗೆ ಭೂಮಿ ಗೋಳಾಕಾರದಲ್ಲಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಉಳಿದಂತೆ ನಾವು ಭೂಮಿಯ ಮೇಲೆ ನಿಂತು ಭೂಮಿಯ ಗೋಳಾಕಾರವನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಈ ಭೂಮಿ ಗೋಳಾಕಾರದಲ್ಲಿದೆಯಲ್ಲ, ಹಾಗಿದ್ದ ಮೇಲೆ ನಾವು ಯಾಕೆ ಬೀಳೋದಿಲ್ಲ? ಯಾವುದೇ ಕಟ್ಟಡಗಳು ಯಾಕೆ ಬಾಗೋದಿಲ್ಲ? ಈ ಪ್ರಶ್ನೆಗೆ ಉತ್ತರ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ. ಇದು ನಮ್ಮನ್ನು ಭೂಮಿಯ ಕಡೆಗೆ ಎಳೆದು ನಿಲ್ಲಿಸುತ್ತೆ. ಹೇಗೆ ಭೂಮಿಯಲ್ಲಿನ ಗುರುತ್ವಾಕರ್ಷಣ ಶಕ್ತಿಯಿಂದ ನಾವು ಬೀಳದೆ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೋ ಹಾಗೆ ಇದು ನಮ್ಮನ್ನು ಭೂಮಿಯ ಕಡೆಗೆ ಎಳೆದು ನಿಲ್ಲಿಸುತ್ತೆ. ಇನ್ನು ಈ ಗುರುತ್ವಾಕರ್ಷಣ ಶಕ್ತಿ ಕೂಡ ಭೂಮಿಯ ಎಲ್ಲ ಕಡೆಗಳಲ್ಲೂ ಒಂದೇ ಥರ ಇರೋದಿಲ್ಲ. ಬೇರೆ ಬೇರೆ ಕಡೆಗಳಲ್ಲಿ ಈ ಶಕ್ತಿಯ ಪ್ರಮಾಣದಲ್ಲಿ ಸ್ವಲ್ಪ ವ್ಯತ್ಯಾಸ ಕೂಡ ಇರುತ್ತೆ. ಇನ್ನು ಈ ಭೂಮಿಯ ಗುರುತ್ವ ಬಲ ಅನ್ನೋದು ಎಷ್ಟಿದೆ ಅಂದರೆ, 1 ಸೆಕೆಂಡಿಗೆ 11.2 ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ಭೂಮಿಯಿಂದ ದೂರ ಚಲಿಸೋದಕ್ಕೆ ನಮಗೆ ಸಾಧ್ಯವಾದರೆ ಮಾತ್ರ ಈ ಗುರುತ್ವ ಶಕ್ತಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದರೆ ನಮ್ಮ ಯಾವುದೇ ವಸ್ತುಗಳು ಕೂಡ ಭೂಮಿಯಿಂದ ದೂರ ಸರಿಯೋದಕ್ಕೆ ಆಗೋದಿಲ್ಲ. ಇನ್ನು ನಾವು ಸೌರಮಂಡಲದ ಜೊತೆ ನಮ್ಮ ಭೂಮಿಯನ್ನು ಹೋಲಿಸಿ ನೋಡಿದರೆ ನಮ್ಮ ಭೂಮಿನೇ ತುಂಬ ದೊಡ್ಡದು ಅಂತೇನು ಅನಿಸೋದಿಲ್ಲ. ಅಲ್ಲಿ ಭೂಮಿಗಿಂತ ಸಾಕಷ್ಟು ದೊಡ್ಡ ಗ್ರಹಗಳಿವೆ. ಈಗ ಉದಾಹರಣೆಗೆ ಗುರುಗ್ರಹ ಇದೆ ನೋಡಿ, ಅದು ನಮ್ಮ ಭೂಮಿಗಿಂತಲೂ 1300 ಪಟ್ಟು ದೊಡ್ಡದಾಗಿದೆ. ಇನ್ನು ಶನಿಗ್ರಹ ಭೂಮಿಗಿಂತ 764 ಪಟ್ಟು ದೊಡ್ಡದು. ಹಾಗೆಯೇ ಯುರೇನಸ್, ನೆಪ್ಟ್ಯೂನ್ಗಳು ಕೂಡ ಭೂಮಿಗಿಂತ ದೊಡ್ಡ ಗ್ರಹಗಳೇ. ಆದರೆ ನಮ್ಮ ಭೂಮಿ ಬುಧ, ಮಂಗಳ ಹಾಗೂ ಶುಕ್ರ ಗ್ರಹಗಳಿಗಿಂತ ತುಂಬಾ ದೊಡ್ಡದಿದೆ. ಇನ್ನು ಟೆರೆಸ್ಟ್ರಿಯಲ್ ಪ್ಲಾನೆಟ್ಗಳಲ್ಲಿ ನಮ್ಮ ಭೂಮಿನೇ ದೊಡ್ಡದು. ಇನ್ನು ಭೂಮಿ 4.5 ಬಿಲಿಯನ್ ವರ್ಷಗಳ ಹಿಂದೆ ನಿರ್ಮಾಣ ಆಗಿತ್ತು. ಅದು 450 ಕೋಟಿ ವರ್ಷಗಳನ್ನು ದಾಟಿ ಇಲ್ಲಿವರೆಗೆ ಬಂದಿದೆ. ಈಗ ಭೂಮಿಯ ಅರ್ಧ ಆಯಸ್ಸು ಮುಗಿದಿದೆ. ಅದನ್ನೇ ನಮ್ಮ ಮಂತ್ರಗಳಲ್ಲಿ ದ್ವಿತೀಯ ಪರಾರ್ಧ ಅಂತ ಹೇಳ್ತಾರೆ. ನಾವು ಭೂಮಿಯ 2ನೇ ಅರ್ಧದಲ್ಲಿದ್ದೀವಿ ಅಂತ ಇದರ ಅರ್ಥ. ವಿಜ್ಞಾನಿಗಳು ಕೂಡ ಇದನ್ನೇ ಹೇಳ್ತಾ ಇರೋದು. ಗೆಳೆಯರೆ, ಭೂಮಿಯನ್ನು, ಈ ಬ್ರಹ್ಮಾಂಡವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಜಗತ್ತಿಗೆ ಎಷ್ಟು ಕುತೂಹಲ ಇದೆಯೋ, ಎಷ್ಟು ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವೋ, ಅದೇ ರೀತಿಯ ಕುತೂಹಲ ಹಾಗೂ ಪ್ರಯತ್ನಗಳನ್ನು ಸಾವಿರಾರು ವರ್ಷಗಳ ಹಿಂದಿನ ಮನುಷ್ಯ ಕೂಡ ಮಾಡ್ತಾ ಬರ್ತಾ ಇದ್ದ. ಇನ್ನೂ ಒಂದಷ್ಟು ವರ್ಷಗಳಾದರೂ ಕೂಡ ಈ ಪ್ರಯತ್ನಗಳು ಹೀಗೆ ಮುಂದುವರಿತಾ ಹೋಗುತ್ತವೆ. ಯಾಕೆಂದರೆ ಬ್ರಹ್ಮಾಂಡದ ಕೌತುಕಗಳನ್ನು ಮನುಷ್ಯ ಅರ್ಥ ಮಾಡ್ಕೊಳ್ಳೋದು ಸುಲಭದ ಕೆಲಸ ಖಂಡಿತ ಅಲ್ಲ. ಅವನಿಗದು ಅರ್ಥವಾದ ದಿನ ಈ ಭೂಮಿನೇ ಬಹುಶಃ ಇರೋದಿಲ್ಲ. ಇದು ಗೆಳೆಯರೆ ನಮ್ಮ ಭೂಮಿಯ ಕುರಿತಾದ ಒಂದಷ್ಟು ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.